ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಎಕ್ಸಾಮಿನೇಷನ್ ಪರ್ವ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ನಾನು ಹಿಂದೆ ಕಾಮಿಡ್ಕೆ ಎಕ್ಸಾಮಿನೇಷನ್ ಡೇಟ್ ಫಿಕ್ಸ್ ಆದಾಗಲೇ ಹೇಳಿದೆ. ಸೊ ಇವತ್ತು ಕೂಡ ಹೇಳ್ತಾ ಇದ್ದೀನಿ, ಇವತ್ತಿನಿಂದ ಎಕ್ಸಾಮಿನೇಷನ್ಗೆ ಆ್ಯಕ್ಚುಯಲ್ 2022 ಅಲ್ಲಿ ಯಾರ್ಯಾರು ಎಕ್ಸಾಮನ್ನು ಬರಿತಾ ಇದ್ದೀರಿ ಅವರಿಗೆ ಸೊ ಫಸ್ಟ್ ಎಕ್ಸಾಮಿನೇಷನ್ ರಿಜಿಸ್ಟ್ರೇಷನ್ ಕೂಡ ಇವತ್ತಿನಿಂದ ಸ್ಟಾರ್ಟ್ ಆಗ್ತಾ ಇದೆ. ಅದುವೇ NTA ಕಂಡಕ್ಟ್ ಮಾಡುವಂತಹ JEE ಮೇನ್ 2022 ಎಕ್ಸಾಮ್. ಸೊ ಈ ವರ್ಷ ಒಂದಷ್ಟು ಚೇಂಜ್ಗಳನ್ನು ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ರಿಮೆಂಬರ್, ನಿಮಗೆ ಈ ವರ್ಷ 2 ಸೆಷನ್ ಅನ್ನು ಮಾಡ್ತಾ ಇದ್ದಾರೆ. ಸೊ 2 ಚಾನ್ಸ್ ಅನ್ನು ನಿಮಗೆ ಕೊಡ್ತಾ ಇದ್ದಾರೆ. ಲಾಸ್ಟ್ ಇಯರ್ 4 ಚಾನ್ಸಸ್ ಇತ್ತು. ಈ ವರ್ಷ 2ನೇ ಇಂಪಾರ್ಟೆಂಟ್ ಚೇಂಜ್ ಅಂತಂದ್ರೆ ಸೊ ಅದೇನು ನಿಮಗೆ ನ್ಯೂಮರಿಕಲ್ಸ್ ಅಂದ್ರೆ ಇಂಟಿಜರ್ ಟೈಪ್ ಕ್ವಶನ್ಸ್ ಅಂತ ಏನಿರ್ತಿತ್ತು ಅದಕ್ಕೆ ಲಾಸ್ಟ್ ಇಯರ್ ನೆಗೆಟಿವ್ ಮಾರ್ಕಿಂಗ್ ಇದ್ದಿರಲಿಲ್ಲ. ಬಟ್ ಈ ವರ್ಷ ಅದಕ್ಕೂ ಕೂಡ ನೆಗೆಟಿವ್ ಮಾರ್ಕಿಂಗ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನಿಮ್ಮ ಒಂದು JEE ಮೇನ್ ಡೇಟ್ಸ್ಗಳನ್ನು ಇವತ್ತು ಹೇಳ್ಬಿಡ್ತೀನಿ. ಸೊ ಈ ಒಂದು ಶಾರ್ಟ್ ವಿಡಿಯೋದಲ್ಲಿ ಅಷ್ಟೇ ಹೇಳ್ತೀನಿ, ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಇದ್ರ ಬಗ್ಗೆ ವಿಡಿಯೋವನ್ನು ಮಾಡ್ತೀನಿ. ಅದಾದ್ಮೇಲೆ ಯಾರೂ ಕೂಡ ಹರಿಬರಿ ಮಾಡೋದಕ್ಕೆ ಹೋಗಬೇಡಿ. ಸೊ JEE ಮೇನ್ ಎಕ್ಸಾಮಿನೇಷನ್ ಫಾರ್ಮ್ ಅನ್ನು ಫಿಲ್ ಮಾಡೋದು ಹೇಗೆ ಅಂತ ಹೇಳಿ ಸೊ ಕನ್ನಡದಲ್ಲಿ ನಿಮಗೆ ಅರ್ಥ ಆಗುವ ಹಾಗೆ ನಾನು ಒಂದು ಡೆಮೋ ಮಾಡಿ ತೋರಿಸ್ತೀನಿ. ಸೊ ಅದನ್ನು ನೋಡಿಕೊಂಡು ನೀವು ಅದನ್ನು ಅಪ್ಲೈ ಮಾಡಬಹುದು. ಯಾರೂ ಕೂಡ ಹರಿಬರಿ ಮಾಡಿಕೊಂಡು ತಪ್ಪು ಮಾಡೋದಕ್ಕೆ ಹೋಗಬೇಡಿ. ಸೊ ನಿಮ್ಮ ಒಂದು ಎಕ್ಸಾಮಿನೇಷನ್ ಡೇಟ್ಸ್ ಏನಿದೆ ಅಂತಂದ್ರೆ ಏಪ್ರಿಲ್ ತಿಂಗಳಲ್ಲಿ 16, 17, 18, 19, 20, 21 ಏಪ್ರಿಲ್ 2022. ತಮಗೆಲ್ಲ ಗೊತ್ತೇ ಇದೆ, ಏಪ್ರಿಲ್ ತಿಂಗಳಿನಲ್ಲಿ 16ನೇ ತಾರೀಕಿನಿಂದ ಅಥವಾ ನಮ್ಮ 14ರಿಂದ 16ನೇ ತಾರೀಕಿನಿಂದ ನಮ್ಮ ಸೆಕೆಂಡ್ PUC ಎನ್ಯುವಲ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಬಹಳ ಒಂದು ಬೇಜಾರಿನ ವಿಷಯ ಅಂತಂದ್ರೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ರಿಸ್ಕ್ ತಗೊಂಡು 2 ಸೆಷನ್ ಅನ್ನು ಅಪ್ಲೈ ಮಾಡಬಹುದು. ಆದರೆ ನಿಮ್ಮ ಒಂದು ಸೆಕೆಂಡ್ PUC ಎಕ್ಸಾಮಿನೇಷನ್ ಇದ್ದ ದಿನಾನೇ ಏನಾದರೂ JEE ಮೇನ್ ಎಕ್ಸಾಮಿನೇಷನ್ ಡೇಟು ಬಂದ್ರೆ ಯು ಕೆನಾಟ್ ಚೇಂಜ್ ದ್ಯಾಟ್. ಗೊತ್ತಿರಲಿ, ಸೆಕೆಂಡ್ PUC ಎಕ್ಸಾಮ್ ಅಂತೂ ಬಿಡೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ನಿಮ್ಮ ಒಂದು JEE ಮೇನ್ ಡೇಟ್ಸ್ ಅನ್ನು ನೀವು ಮೊದಲೇ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಹೌದಾ? ಯಾಕಂದ್ರೆ ನೀವು JEE ಮೇನ್ ಎಕ್ಸಾಮಿನೇಷನ್ ಹಾಕಿದ ಮೇಲೆ ನಿಮ್ಮ ಒಂದು ಡೇಟ್ಸ್ ಈ ಒಂದು 6 ದಿವಸದಲ್ಲಿ ಯಾವಾಗ ಬೇಕಾದರೂ ಬರಬಹುದು. ಗೊತ್ತಿರಲಿ, ಅದಕ್ಕಾಗಿ ನನ್ನ ಒಂದು ಸಜೆಷನ್ ಇಷ್ಟೇ, ಸೆಕೆಂಡ್ PUC ಈ ವರ್ಷ ಸೆಕೆಂಡ್ PUC ಬರೀತಾ ಇರೋಂಥ ವಿದ್ಯಾರ್ಥಿಗಳು ನೀವು ಮೇ ಸೆಷನ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಯಾಕಂತಂದ್ರೆ ಏಪ್ರಿಲ್ ಸೆಷನ್ನಲ್ಲಿ ನಿಮ್ಮ ಒಂದು ರಿಸ್ಕ್ ತಗೊಂಡು ನೀವು ಎಕ್ಸಾಮಿನೇಷನ್ ಫೀಯನ್ನು ಪೇ ಮಾಡ್ಬೋದು. ಓಕೆ, ನೀವು ಅದನ್ನ ಎಕ್ಸಾಮ್ ಬರೋದಿಲ್ಲ ಅಂದರೆ ಮುಂದೆ ಪೇ ಅದು ಕೂಡ ವಾಪಸ್ ಆಗ್ತದೆ, ಅದು ಬೇರೆ ಕತೆ. ಆದರೆ ಗೊತ್ತಿರಲಿ, ನಿಮ್ಮ ಒಂದು ರಿಸ್ಕಿನಿಂದ ನೀವು ಅದನ್ನು ಅಪ್ಲಿಕೇಶನ್ ಹಾಕ್ಬೋದು. ಆದರೆ ನನ್ನ ಒಂದು ಸಜೆಷನ್ ಏನಂದರೆ, ಪರ್ಸ್ನಲಿ ಐ ವಿಲ್ ಸಜೆಸ್ಟ್ ಯು ಟು ರೈಟ್ ಕಾನ್ಸಂಟ್ರೇಟ್ ಆನ್ ಮೇ 2022. ಗೊತ್ತಿರಲಿ, ಮೇ 2022 ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯಾಕಂದ್ರೆ ನಮಗೆ ಸೆಕೆಂಡ್ PUC ಎಕ್ಸಾಮ್ ಏಪ್ರಿಲ್ 16ರಿಂದ ಮೇ 5ರ ತನಕ ಇರೋದಕ್ಕೆ ಸೊ ದಯವಿಟ್ಟು ನಿಮ್ಮ ಒಂದು JEE ಮೇನ್ ಎಕ್ಸಾಮಿನೇಷನ್ ಅನ್ನು ಕರ್ನಾಟಕದ ವಿದ್ಯಾರ್ಥಿಗಳು, ಕರ್ನಾಟಕ ಸ್ಟೇಟ್ ಬೋರ್ಡ್ ಅನ್ನು ಬರಿತಾ ಇದ್ದಂಥವರು ಮೇಯನ್ನು ಕಾನ್ಸಂಟ್ರೇಟ್ ಮಾಡಿ. ಓಕೆ, ಸೊ 24th ಇಂದ 29th ಮೇ 2022 ವರೆಗೆ ನಿಮ್ಮ ಸೆಕೆಂಡ್ ಸೆಷನ್ ನಡೀತದೆ. ಸೊ ಗೊತ್ತಿರಲಿ, ಸೊ ಇದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅನ್ನು ಹಾಕಬೇಕಾಗ್ತದೆ. ಮತ್ತೆ ಇದು ಆನ್ಲೈನ್ ಎಕ್ಸಾಮಿನೇಷನ್ ಇರ್ತದೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಇವತ್ತಿನಿಂದ 1ನೇ ತಾರೀಕು, ಇವತ್ತಿನಿಂದ 31ನೇ ತಾರೀಕು ಎಕ್ಸಾಕ್ಟ್ಲಿ 1 ಮಂತ್ ಟೈಮನ್ನು ನಿಮಗೆ ಕೊಟ್ಟಿದ್ದಾರೆ. ಸೊ ಫೀಸನ್ನು ಪೇ ಮಾಡೋದಕ್ಕೆ 31ನೇ ತಾರೀಕು 11:30 ತನಕ ನಿಮಗೆ ಟೈಮ್ ಇದೆ. ಯಾರೂ ಕೂಡ ತೊಂದರೆ ತಗೊಳ್ಳೋದಕ್ಕೆ ಹೋಗಬೇಡಿ, ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ. ಸೊ ನಿಮ್ಮ ಒಂದು ಕಂಪ್ಲೀಟ್ ಆಗಿ ಹೆಲ್ಪ್ ಮಾಡೋದಕ್ಕೆ ನಾನಿದ್ದೀನಿ. ಡೋಂಟ್ ವರಿ ಅಬೌಟ್ ದ್ಯಾಟ್. ನೀವು ಮಾಡಬೇಕಾಗಿರೋದಿಷ್ಟೇ, ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೆ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ. ಸೊ ಯಾರಿಗೂ ಕೂಡ ತಪ್ಪಾಗದೇ ಇರುವ ಹಾಗೆ ಇದನ್ನು ಕರೆಕ್ಟಾಗಿ ಫಿಲ್ ಮಾಡೋದಕ್ಕೆ ಏನು ಇನ್ಸ್ಟ್ರಕ್ಷನ್ಸ್ಗಳು ಬೇಕು ಅದನ್ನು ನನ್ನ ಒಂದು ಚಾನಲ್ ನಾನು ಕೊಡ್ತಾ ಇರ್ತೀನಿ. ಸೊ ಇನ್ಫಾರ್ಮೇಷನ್ ಬುಲೆಟಿನ್ ಕೂಡ ಕೊಡ್ತಾರೆ, ಅದನ್ನು ಕೂಡ ಡೀಟೇಲ್ ಆಗಿ ನಿಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಏಪ್ರಿಲಲ್ಲಿ 16ರಿಂದ 21, ಮೇದಲ್ಲಿ 24ರಿಂದ 29ರವರೆಗೆ ಎಕ್ಸಾಮಿನೇಷನ್ ಇದೆ. ಸೊ ನಿಮಗೆ ಇಲ್ಲಿ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ನಿಮ್ಗೆ ಗೊತ್ತೇ ಇದೆ. 20 ಮಾರ್ಕ್ಸ್ ಅಂದರೆ 20 ಕ್ವಶನ್ಗಳು MCQ ಇರ್ತದೆ. ಆ್ಯಂಡ್ ಸೆಕ್ಷನ್ ಬಿದಲ್ಲಿ 10 ಕ್ವಶನಲ್ಲಿ 5 ಕ್ವಶನ್ ನೀವು ಬರೀಬೇಕು. ಸೊ ಔಟ್ ಆಫ್ 10 ಯು ಹ್ಯಾವ್ ಟು ರೈಟ್ ಓನ್ಲಿ 5, ಬಟ್ ದರ್ ವಿಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಫಾರ್ ಬೋತ್ ಸೆಕ್ಷನ್ A ಆ್ಯಂಡ್ ಸೆಕ್ಷನ್ B ದಿಸ್ ಇಯರ್. ಹಿಂದಿನ ವರ್ಷ ಸೆಕ್ಷನ್ Bಗೆ ಇರಲಿಲ್ಲ, ಅಂದರೆ ನ್ಯೂಮರಿಕಲ್ಸ್ ಟೈಪಿಗೆ ಇರಲಿಲ್ಲ, ಇಂಟಿಜರ್ ಟೈಪಿಗೆ ಇರಲಿಲ್ಲ. ಬಟ್ ಈ ವರ್ಷ ಅದಕ್ಕೂ ಕೂಡ ನೆಗೆಟಿವ್ ಮಾರ್ಕಿಂಗನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಎಸ್, ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.